ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವತ್ತು ಕೋರ್ಟ್ ಇತ್ತು, ಹಾಗಾಗಿ ಕೋರ್ಟಿಗೆ ಅಟೆಂಡ್ ಆಗಿ ಕೆಲವು ನಿಯಮಗಳಿರ್ತಾವಲ್ಲ, ಬೇಲ್ ಕೊಡಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಇರ್ತವೆ. ಆ ನಿಯಮಗಳನ್ನ ನಾವು ಪಾಲನೆ ಮಾಡಬೇಕು. ಅದಕ್ಕೆ ನಾವು ಕಾನೂನನ್ನು ಗೌರವಿಸ್ತೀವಿ, ಕಾನೂನನ್ನು ಪರಿಪಾಲನೆ ಮಾಡ್ತೀವಿ. ಇನ್ನು 100 ಅಲ್ಲ 1000 ಬಾರಿ ಈ ಥರ ಬಂದರೂ ಅವುಗಳನ್ನ ನಾವು ಫೇಸ್ ಮಾಡ್ತೇವೆ. ಹೆಚ್ಚಿಗೆ ಸಮಾಜ ಭಕ್ತರು ಹೇಳ್ತಿದ್ದಾರೆ ಅಂದರೆ ನಿಷೇಧಾಜ್ಞೆ ಅವಾಗ ಮುಂದುವರಿದು ಹೊಂಟಿದ್ರಲ್ಲ ಈಗ, ಅಲ್ಲಿ ಒಳಗಡೆ ಭಕ್ತರಿಗೂ ಸಭೆ ಮಾಡೋಕ್ಕಾದ್ರೆ ಬರೋಕ್ಕೆ ಅವಕಾಶ ಕೊಡಬೇಕು ಅಂತ ಒಂದು ಜನ ಬೇಡಿಕೆ ಇರ್ತದೆ. ಅದು ಸಹಜವಾಗಿಯೇ ಒಂದು ಮಠ, ಒಂದು ಪೀಠ ಅಂತಂದರೆ ಪ್ರತಿಯೊಬ್ಬರು ಭಕ್ತರಿಗೂ ಮಠಕ್ಕೆ ಬರಬೇಕು, ಅಲ್ಲಿ ಗುರುಗಳ ದರ್ಶನ ಆಶೀರ್ವಾದ ಪಡ್ಕೋಬೇಕು. ಮತ್ತು ಅಲ್ಲಿ ನಮ್ಮ ಮಹಾಂತಜರ ಅತ್ಯಂತ ಪವರ್ಫುಲ್ ಗದ್ದಿಗೆ ಅದು, ಅವ್ರ ಗದ್ದಿಗೆ ದರ್ಶನ ತೊಗೋಬೇಕು ಅಂತ ಸದಾ ಇರ್ತದೆ. ಭಕ್ತರಿಗೆ ಅವ್ರು ಬರ್ತಾಯಿದ್ದಾರೆ ನಿರಂತರವಾಗಿ ಮಠಕ್ಕೆ. ಭಕ್ತರು ಬರುವಿಕೆಯನ್ನು ಕಡಿಮೆ ಆಗಿಲ್ಲ. ಅವ್ರು ಶ್ರಾವಣ ಮಾಸ ಆಗಿರೋದ್ರಿಂದ ನಮ್ಮ ಜೊತೆಗೆ ಪೂಜೆಗೆ ಬರ್ತಾಯಿದ್ದಾರೆ. ನಮ್ಮ ಮಹಾಂತಜರ ಅಭಿಷೇಕ ಕಾರ್ಯಗಳು ಪ್ರತಿನಿತ್ಯ ನಡೆದಾವೆ, ಮೊದಲಿಕ್ಕಿಂತಲೂ ಚೆನ್ನಾಗಿ ನಡೆದಾವೆ. ಇನ್ನೂ ಹೇಳಬೇಕು ಅಂತಂದರೆ ಭಕ್ತರ ಮಠಕ್ಕೆ ಬರೋದು ಸಂಖ್ಯೆಯನ್ನು ಕಡಿಮೆ ಆಗಿಲ್ಲ, ಬರ್ತಾರೆ. ಭಾಳ ಖುಷಿ ಮತ್ತು ಸಂತೋಷ ಅಂತಂದರೆ ದಾವಣಗೆರೆ ಜಿಲ್ಲೆಯ ಭಕ್ತರು ಬರ್ತಿರಲಿಲ್ಲ ಮೊದಲು. ಅಂದರೆ ದಾವಣಗೆರೆ ಜಿಲ್ಲೆಯ ಹರಿಹರ ಸುತ್ತಮುತ್ತಲಿನ ಭಕ್ತರು ಮಠಕ್ಕೆ ಪಾದ ಇಡ್ತಿರಲಿಲ್ಲ, ಬರೋದಲ್ಲ. ಸೊ ನಾವು 8 ವರ್ಷದಲ್ಲಿ ಏನು ಸಾಧನೆ ಮಾಡೋಕ್ಕೆ ಹೋಗಿದ್ವಿ ಅಂತಂದರೆ ಹೊರಗಡೆಯಿಂದ ನಾವೆಲ್ಲ ಮಾಡಿದ್ವಿ, ಆದರೆ ಸುತ್ತಮುತ್ತಲು ಮನೆಗೆದ್ದು ಮಾರ್ಗೆಲ್ಲಬೇಕು ಅಂತ ಹೇಳ್ತಾರೆ. ಈ ಘಟನೆಯಿಂದ ಕೃಷ್ಣ ಹೇಳ್ತಾನಲ್ಲ, ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಅಂತ, ಆಗಿರುವುದೆಲ್ಲವೂ ಒಳ್ಳೆಯದಕ್ಕೆ, ಆಗುತ್ತಿರುವುದೆಲ್ಲವೂ ಒಳ್ಳೆಯದಕ್ಕೆ, ಮುಂದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತಂದರೆ ಇದರಿಂದ ಏನು ಒಂದು ಖುಷಿ ಮತ್ತು ಸಂತೋಷ ನಮಗೆ ಅಂತಂದರೆ, ಈ ಎಲ್ಲದರ ಮಧ್ಯದಲ್ಲಿ ಹರಿಹರ ಭಕ್ತರು ಹೇರಳವಾಗಿ ಮಠಕ್ಕೆ ಬರ್ತಾಯಿದ್ದಾರೆ. ನಾವು ಹರಿಹರದ ಒಂದು ಗ್ರಾಮಕ್ಕೂ ಹೋಗ್ತಾ ಇರಲಿಲ್ಲ, ಇವಾಗ ಅನೇಕ ಗ್ರಾಮಗಳಿಗೆ ಹೋಗ್ತಾ ಇದ್ದೀವಿ. ಪ್ರತಿನಿತ್ಯ ಪಾದ ಪೂಜೆ, ಅವ್ರ ಮನೆಯ ಎಲ್ಲ ಕಾರ್ಯಗಳಿಗೆ ನಾವು ಹೋಗ್ತಾ ಇದ್ದೀವಿ. ಯಾರೊಬ್ಬರು ಭಕ್ತರು ಮಠಕ್ಕೆ ಬಂದು ಅವಾಗ ಆಹ್ವಾನ ಮಾಡ್ತಾ ಇರಲಿಲ್ಲ, ಈಗ ಪ್ರತಿನಿತ್ಯ ಆಹ್ವಾನ ಮಾಡ್ತಾಯಿದ್ದಾರೆ. ಈಗ ನಾಡಿದ್ದು ಮತ್ತು ಹರಪನಹಳ್ಳಿ, ಹಗರಿಬೊಮ್ಮನಹಳ್ಳಿ, ಅಲ್ಲಿ ವಿಜಯನಗರಕ್ಕೆ ಹೋಗ್ತಾ ಇದ್ದೀವಿ. ಹಾವೇರಿ ಜಿಲ್ಲೆ ಮೊನ್ನೆ ಭಾಳ ಅದ್ಭುತವಾಗಿ ರಾಣೆಬೆನ್ನೂರಲ್ಲಿ ಕಾರ್ಯಕ್ರಮ ಆಯಿತು. ಈಗ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ 1-2 ಹೀಗೆ ನಿರಂತರ ಕಾರ್ಯಕ್ರಮದಲ್ಲಿ ನಾವು ತೊಡ್ಕೊಂಡಿದ್ದೀವಿ. ನಮ್ಮ ಯಾವ ಕಾರ್ಯಕ್ರಮಗಳಿಗೆ ತೊಂದರೆ ಆಗಿಲ್ಲ, ಯಾಕಂದರೆ ಕಾಪಾಡೋನು ಒಬ್ಬ ಇದ್ದಾನೆ, ನಾವು ಅದನ್ನು ನಂಬ್ತೀವಿ. ಮತ್ತು ಅವ್ರ ಬಗ್ಗೆ ಏನು, ಟ್ರಸ್ಟಿಗಳ ಬಗ್ಗೆ ಏನು ಹೇಳಬೇಕು ಅನ್ನೋದನ್ನು ನಮ್ಮ ದೊಡ್ಡ ಅಜ್ಜರೇ ಬರೆದಿಟ್ಟಿದ್ದಾರೆ. ನಮ್ಮ ಬಾಯಿಗೆ ಯಾಕೆ ಆ ಥರ ಮಾತಾಡಿಸ್ತೀರಿ ಅಂತ ನಾವು ಹೇಳೋದು. ನಮ್ಮ ಅಜ್ಜರೇ ಎಲ್ಲನೂ ಸ್ಪಷ್ಟವಾಗಿ ಬರೆದಿದ್ದಾರೆ. ನಮ್ಮ ಉದ್ದೇಶ ಏನು, ಈ ಸಮಾಜವನ್ನು ಸಂಘಟನೆ ಮಾಡಬೇಕು, ಸಮಾಜವಾಗಿ ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ ಸಮುದಾಯವನ್ನು ಸಂಘಟನೆ ಮಾಡಬೇಕು. ಆ ಕಡೆಗೆ ನಾವು ಫೋಕಸ್. ಅವ್ರದ್ದು ಇದು ಇರಲಿಲ್ಲ ಈ ಉದ್ದೇಶ, ತಮ್ಮ ಸ್ವಂತ ನಾವೇನು ಮಾಡ್ಕೋಬೇಕು ಅಂತ. ಈ ಭಕ್ತರು, ಈಗ ನಮ್ಮ ಅಧ್ಯಕ್ಷರು, ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂಥ, ಲೆಕ್ಕ ಸಮಿತಿ ಅಧ್ಯಕ್ಷರು ಪರಮೇಶ್ವರ ಗೌಡರು ಏನು ಹೇಳಿದ್ದು, ನ್ಯಾಯಯುತವಾಗಿ ನಿಮ್ಮ ಲೆಕ್ಕವನ್ನು ಕೊಡಿ ಅಂತ. ಅದಕ್ಕೆ ಬೆಂಗಳೂರಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ 2 ಮೀಟಿಂಗ್ ಆಯಿತು. ಮೀಟಿಂಗ್ ಅಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ರು, ಅಂದರೆ ಯಾರು ಸತ್ಯ ಶುದ್ಧವಾಗಿರ್ತಾರೋ ಫೇಸ್ ಮಾಡ್ತಾರೆ, ಅವ್ರು ಬೆನ್ನು ತೋರಿಸಲ್ಲ, ಫೇಸ್ ತೋರಿಸ್ತಾರೆ. ನಾವು ಯಾಕೆ ಇಷ್ಟೊಂದು ಗಟ್ಟಿಯಾಗಿದ್ದೀವಿ ಅಂತಂದರೆ ನಾವು ಸತ್ಯ ಮತ್ತು ಶುದ್ಧವಾಗಿದ್ದೇವೆ. ಅದು ನಮಗೇನು ಮಾಹಿತಿ ಇಲ್ಲ, ಅದು ಅಧ್ಯಕ್ಷರಿಗೆ, ನಮ್ಮ ಆಡಳಿತಾಧಿಕಾರಂಥ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ನಮ್ಮ ಧರ್ಮದರ್ಶಿಯಾಗಿರುವಂಥ ಬಾಬಣ್ಣವರಿಗೆ ಅದೆಲ್ಲ ಗೊತ್ತಿದೆ. ಆಶೀರ್ವಚನ 8 ವರ್ಷ ಕೊಟ್ಟಿವಿ. ಈಗೇನಂತಂತಂದರೆ ಸತ್ಯ ಏನಿದೆ ಅದನ್ನು ಮುಚ್ಚಿಡ್ಲಿಕ್ಕೆ ಹೋಗ್ಬೇಡಿ. ಸತ್ಯ ನೀವು ಸುಳ್ಳನ್ನ ಮೇಲೆ ಎಷ್ಟು ಬೇಕಾದ್ರೂ ಹೇಳು, ಇನ್ನು ಮತ್ತೆ ಸುಳ್ಳು ಹೇಳ್ಕೊತ ಹೋಗ್ಬೇಕು. ಸತ್ಯ ಹಾಗಿಲ್ಲ. ಒಂದು ಸಲ ಅದನ್ನು ಇವತ್ತೆಲ್ಲ ನಾಳೆ ಸತ್ಯ ಹೊರಗೆ ಬರ್ತತೆ. ಯಾರು ಹಣ ತೊಗೊಂಡಿದ್ದಾರೆ, ಯಾರು ಮಠದಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಇದೆಲ್ಲವೂ ನಿಮ್ಮ ಕಣ್ಣು ಮುಂದೆ ಇದೆಯಲ್ಲ. ಸರ್ಕಾರದ ನಾವು ಬಂದ ಮೇಲೆ ಸುಮಾರು 12.5 ಕೋಟಿ ರೂಪಾಯಿ ಬಂದಿದೆ ಅನುದಾನ ಮಟ್ಟಕ್ಕೆ. ಅದರಲ್ಲಿ ಸರ್ಕಾರದ ಯಾವುದೇ ಒಂದು ಅನುದಾನವನ್ನು ತೊಗೋಬೇಕಾದ್ರೆ ಅಲ್ಲಿ ನಿಯಮಗಳಿದ್ದಾವೆ. ಏನು ನಿಯಮಗಳಿದ್ದಾವೆ? ಈ ಕಟ್ಟಡವನ್ನು ಇದಕ್ಕೆ ಉಪಯೋಗಿಸ್ಕೋಬೇಕು, ಈ ಹಣವನ್ನು ಇಷ್ಟು ದಿನದಲ್ಲೇ ಇದನ್ನು ಖರ್ಚು ಮಾಡಿ ಬಿಲ್ಡಿಂಗನ್ನು ಕಟ್ಟಬೇಕು ಅಂತ. ಆ ಬಿಲ್ಡಿಂಗೇ ಇಲ್ಲ, ಕೊಟ್ಟದ್ದು ಸರ್ಕಾರ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಯಾವುದೇ ಒಂದು ಅದು ಟ್ಯಾಕ್ಸ್ ದುಡ್ಡದು, ನೀವು ಕೂಡ ಅದನ್ನು ಕೇಳೋ ಪ್ರಶ್ನೆ ಇದೆ. ಯಾಕಂದರೆ ನೀವು ಕೊಟ್ಟಂತಹ ತೆರಿಗೆ ಹಣದಿಂದ ಸರ್ಕಾರ ಒಂದು ಮಟ್ಟಕ್ಕೆ ಡೆವಲಪ್ಮೆಂಟ್ ಕೊಟ್ಟಿದೆ. ಮತ್ತು ಹಣ ಎಲ್ಲಿ ಹೋಯಿತು?
ಅದರ ಬಗ್ಗೆ ಸರ್ಕಾರ ಸೂಕ್ತವಾಗಿರುವಂತಹ ತನಿಖೆಯನ್ನು ಮಾಡಬೇಕು. ಜಿಲ್ಲಾಧಿಕಾರಿಗಳು ಅದ್ರ ಬಗ್ಗೆ ಸೂಕ್ತವಾಗಿ ತನಿಖೆ ಮಾಡಬೇಕು. ಅಲ್ಲಿ ಬಿಲ್ಡಿಂಗ್ ಆಗಿದೆ ಅಂತ ನೋಡಬೇಕು, ಬರೀ ದುಡ್ಡು ಕೊಡೋದಲ್ಲ, ಅಲ್ಲಿ ಕೆಲಸ ಆಗಿದೆಯಾ ಅಲ್ಲಿ ನೋಡಿದ ತಿಳ್ಕೊಬೇಕಲ್ಲ. ಸೊ 10 ಕೋಟಿ ಅಂದರೆ ಸಾಮಾನ್ಯ ಹಣ ಅಲ್ಲ ಅದು. 10 ಕೋಟಿ ಅಂದರೆ ಸಾಮಾನ್ಯ ಅಲ್ಲ ಅದು. ಇಡೀ ಅಖಂಡ ಪಂಚಮಸಾಲಿ ಸಮುದಾಯದ ಉದ್ಧಾರಕ್ಕೆ ಕೊಟ್ಟಿರ್ತಾರೆ ಆ ಹಣ. ನಮ್ದು ಅದರಲ್ಲಿ ಸಾಕಷ್ಟು ಫೋರ್ಜರಿ ಮಾಡಿದೆ ಅಂತ ಹೇಳಿದೀವಿ ಆಲ್ರೆಡಿ. ಹಣದಲ್ಲಿ ಫೋರ್ಜರಿ ಮಾಡಿ ದುಡ್ಡು ತೊಗೊಂಡಿದ್ದಾರೆ. 45 ದಿನದಲ್ಲೇ ದುಡ್ಡು ರಿಲೀಸ್ ಆಗಿದೆ, ಮತ್ತು ಬಿಲ್ಡಿಂಗ್ ಇಲ್ಲ. ಸೊ ಇದನ್ನು ಸರ್ಕಾರ ಇದನ್ನು ಆಲೋಚನೆ ಮಾಡಬೇಕು. ಜಿಲ್ಲಾಧಿಕಾರಿಗಳು ಇದಕ್ಕೆ ತನಿಖೆಯನ್ನು ಮಾಡಬೇಕು. ಇದಕ್ಕೆ ಹೌದು, ಇದು ಸಮಾಜ ಕೊಟ್ಟಿರೋದು, ಅದು ಯಾವುದೋ ಒಬ್ಬ ವ್ಯಕ್ತಿಗಲ್ಲ. ಇವತ್ತೇನಾಗಿದೆ, ಹಣ ಎಲ್ಲ ಅವ್ರ ವ್ಯಕ್ತಿಗತ ಉಪಯೋಗಿಸ್ಕೊಂಡಿದ್ದಾರೆ. ಅದು ಭ್ರಷ್ಟಾಚಾರ ಆಗಿದೆ ಅನ್ನೋದು ಎದ್ದು ಸಂಪೂರ್ಣವಾಗಿ ಕಾಣ್ತದೆ. ಅದಕ್ಕೆ ಈಗ ಲೆಕ್ಕ ಕೇಳುವಂತ ಮಾಡ್ತಾ ಇರೋದು ಗೌಡರು. ಸರ್ಕಾರ ಮಧ್ಯೆ ಪ್ರವೇಶಿಸ್ಬೇಕು. ಖಂಡಿತ ಸರ್ಕಾರ ದುಡ್ಡದು, ಸರ್ಕಾರ ಕೊಟ್ಟಿರೋ ದುಡ್ಡದು. ಸರ್ಕಾರ ಸುಮ್ಮನೆ ಕೊಟ್ಟು ಸುಮ್ಮನೆ ಆಗೋದಲ್ಲ. ಅಲ್ಲಿ ಆಗೈತೆ ಇಲ್ಲ, ಡೆವಲಪ್ಮೆಂಟ್ ಆಗಿದೆ ಇಲ್ಲ, ಅಲ್ಲಿ ವಿದ್ಯಾರ್ಥಿ ನಿಲಯ ಇದೆ ಇಲ್ಲ, ಪ್ರಸಾದ ನಿಲಯ ಇದೆ ಇಲ್ಲ, ಅದನ್ನೆಲ್ಲ ತಿಳ್ಕೊಬೇಕಲ್ಲ. ಯಾಕೆ ಅದು ಮತ್ತು ಹಿಂಗೆ ಎಲ್ಲರೂ ಹಿಂಗೆ ಸುಳ್ಳು ಹೇಳ್ಕೊಂಡು ದುಡ್ಡು ಮಾಡ್ಕೊಂಡು ಹೋದರೆ ಯಾರು ಲಾಸ್? ಅದು ಸಮಾಜಕ್ಕೆ ಅನ್ಯಾಯ ಅಲ್ವಾ ಅದು? ಇವಾಗ ಮೂಲ ಉದ್ದೇಶ ಏನಿತ್ತು ವಿದ್ಯಾರ್ಥಿ ನಿಲಯ, ಈಗ ಇವರೆಲ್ಲ ಸೇರ್ಕೊಂಡು ಏನು ಮಾಡೋದು, ಮಠಕ್ಕೆ ವಿದ್ಯಾರ್ಥಿಗಳಿಲ್ದಂಗೆ ಮಾಡಿದ್ರಾ? ಈಗ ಸಾವಿರ ಜನ ನಾಡಿನ ವಿವಿಧ ಮಠ ಪೀಠಗಳಲ್ಲಿ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಿತ್ತು, ನಮ್ಮ ಮಠದಲ್ಲಿ ಕೂಡ ವಿದ್ಯಾರ್ಥಿಗಳು ಓದಬೇಕು, ಬಡ ಮಕ್ಕಳು ಓದಬೇಕು ಅಂತ. ಈ ಬಡ ಮಕ್ಕಳು ಬರದಂಗೆ ಆಯ್ತಲ್ಲ. ಈಗ ಅನ್ಯಾಯ ಆಗ್ತಾ ಇರೋದು ಯಾರಿಗೆ? ನೂರಾರು ಜನ, ಸಾವಿರಾರು ಬಡ ಮಕ್ಕಳು ಮಠಕ್ಕೆ ಬರಲ್ದಂಗೆ ಆಯ್ತು. ಮಾಡಿದ್ಯಾರ ಕಾರಣ ಇದಕ್ಕೆ? ಇವರೇ ಅಲ್ವಾ? ಸೊ ಅದಕ್ಕೆ ನಾವು ಭಾಳ ಗಟ್ಟಿಯಾಗಿ ಭಾಳ ಸ್ಪಷ್ಟವಾಗಿದ್ದೀವಿ. ಇಂಥ 100 ಬರಲಿ ಇನ್ನೂ ನಮಗೆ, ಐ ಆಮ್ ರೆಡಿ ಟು ಫೇಸ್. ಯಾಕೆ? ಐ ಬಿಲೀವ್ ಇನ್, ನಾನು ಸತ್ಯವನ್ನು ನಂಬ್ತೇನೆ. ನನಗೆ ನ್ಯಾಯದ ಬಗ್ಗೆ ನಂಬಿಕೆ ಇದೆ, ನ್ಯಾಯ ದೇವತೆ ಬಗ್ಗೆ ನಂಬಿಕೆ ಇದೆ. ಸ್ವಾಮೀಜಿ, ಇನ್ನೊಂದು ಏನಂತಂದರೆ ಸಮುದಾಯದ ಜನ ಕೇಳ್ತಾ ಇರೋದು, ಈಗ ಇತ್ತೀಚೆಗೆ ಸರ್ಕಾರಿ ನೌಕರಿಗಳು ಹೆಚ್ಚು ನೇಮಕ ಆಗ್ತಾಯಿದೆ. 75,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ಇದ್ದಾರೆ. ಹೀಗಾಗಿ ಸಮುದಾಯದ ಪರ ಮತ್ತು ಒಂದು ಸ್ವಲ್ಪ ಇದು ಮೀಸಲಾತಿ ಹೋರಾಟದ ಏನಾಯಿತು, ಅದು ಮತ್ತೆ ನಿಮಗೂ ಗೊತ್ತಿದೆ ಎಲ್ಲ ವಿಷಯ. ಅದಕ್ಕೆ ಒಂಚೂರು ಸರ್ಕಾರಕ್ಕೆ ಆಗ್ರಹ ಮಾಡಬೇಕು, ಪಂಚಮಸಾಲಿ ಸಮುದಾಯದ ಅಭ್ಯರ್ಥಿ. ಅದಕ್ಕೆ ನಮ್ಮ ಎಲ್ಲ ನೇತಾರಿದ್ದಾರೆ, ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡ್ತೀವಿ. ಸೊ ಯಾವ ರೀತಿ ಸಮಾಜಕ್ಕೆ ಆ ವಿಚಾರದಲ್ಲಿ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಇವತ್ತಿಗೂ ನಮ್ಮ ಸ್ಟ್ಯಾಂಡು ಕಾರಣಾತ್ಮಕವಾಗಿಯೇ ಇರೋದು. ಅದಕ್ಕೆ ಸಾಕಷ್ಟು ದೆಲ್ಲಿಗೆ ಹೋಗಿ, ಅಲ್ಲಿ ಹಿಂದುಳಿದ ವರ್ಗದ ಆಯೋಗಕ್ಕೆ ಹೋಗಿ, ಅಲ್ಲಿ ಬೇಕಾಗಿರುವಂಥ ಎಲ್ಲ ದಾಖಲಾತಿನ ಕೊಟ್ಟಿದ್ದೇವೆ. ಆ ದಾಖಲಾತಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮುಂದಿದೆ. ಆ ಮೀಸಲಾತಿ ಏನಾಯಿತು ಅನ್ನೋದು ಮತ್ತೆ ಸಬ್ಜೆಕ್ಟ್ ಮತ್ತು ಡೈವರ್ಟ್ ಆಗುತ್ತೆ. ಹಾಗಾಗಿ ಈ ಸದ್ಯ ಸಮಬಾಳು ಸಮಪಾಲು. ನಮ್ಮ ಸಮಾಜದಲ್ಲಿ ಲಕ್ಷಾಂತರ ಜನ ಯುವಕರು ಅವರು IAS ಆಗಬೇಕು, IPS ಆಗಬೇಕು, ತಹಸೀಲ್ದಾರ್ ಆಗಬೇಕು, ಹಿಂಗೆ ಅನೇಕ ಕನಸುಗಳು, ಪೊಲೀಸ್ ಆಫೀಸರ್ಗಳಾಗಬೇಕು ಅಂತ ಕನಸು ಕಟ್ಟಿಕೊಂಡು ಹಗಲು ರಾತ್ರಿ ಎಲ್ಲ ಓದಿ ಬರ್ತಾರೆ. ಆದರೆ ಈ ಮೀಸಲಾತಿಯ ಕಾರಣಕ್ಕಾಗಿ ಅವರು ಆ ಮೀಸಲಾತಿಯ ಒಳಗಡೆ ಬರದೇ ಇರೋದಕ್ಕೆ ಅವರಿಗೆ ಅನ್ಯಾಯ ಆಗ್ತಾ ಇರ್ತದೆ. ಅದಕ್ಕಾಗಿ ನಮ್ಮ ಸಮುದಾಯಕ್ಕೂ ಮೀಸಲಾತಿ ಸಿಗಬೇಕು ಅನ್ನೋದು ಇದು 32 ವರ್ಷಗಳ ಹೋರಾಟ ಇದೆ. ಇದು ನಾವು ಸ್ವಾಮಿಗಳಾಗೋಕ್ಕಂತಲ್ಲ, ಪಂಚಮಸಾಲಿಯಲ್ಲಿ ಸ್ವಾಮಿಗಳೇ ಇಲ್ಲದಂಥ ಸಂದರ್ಭದಲ್ಲಿ ಇದು ಹೋರಾಟ ಆರಂಭವಾಗಿರುವಂಥದ್ದು. ಅದು ಕೊಪ್ಪಳ ಜಿಲ್ಲೆ ಯಲಬುರ್ಗಾದಲ್ಲಿ. ಅದಕ್ಕೆ ಬೇಕಾಗಿರುವಂತಹ ಎಲ್ಲ ದಾಖಲಾತಿನ ಕೊಟ್ಟಿದ್ದೇವೆ. ಅದನ್ನು ಕಾರಣಾತ್ಮಕ ನಾವು ಫೈಟ್ ಮಾಡ್ತೇವೆ.